ಇಂದು ಸಿಗ್ಮಾ ಆಸ್ಪತ್ರೆಯಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಆಚರಣೆಯನ್ನು ಆಚರಿಸಲಾಯಿತು. ತಾಯಂದಿರು ಮಕ್ಕಳಿಗೆ ಹಾಲುಣಿಸುವ ಬಗ್ಗೆ ವಿವರವಾಗಿ ತಿಳಿಸಿದರು. ಅದಲ್ಲದೆ ಈಗಿನ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಬ್ಯೂಟಿ ಹಾಳಾಗುತ್ತೆ ಎಂದು ಮಕ್ಕಳಿಗೆ ಹಾಲುಣಿಸುವುದನ್ನೇ ಕಡಿಮೆ ಮಾಡಿದ್ದಾರೆ. ಇದು ಸಹ ಶೋಚನೀಯ ಸಂಗತಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರುನುಸ್ ಅವರು ತಾಯಿ ಹಾಲು ಕೊಟ್ಟರೆ ಮಗುವಿನ ಬೆಳವಣಿಗೆ ಮತ್ತು ಯಾವುದೇ ರೀತಿಯ ಮುಂದಿನ ತೊಂದರೆ ಆಗುವುದಿಲ್ಲ. ಆದ್ದರಿಂದ ತಾಯಿ ಹಾಲು ಮುಖ್ಯ. ಅದಲ್ಲದೆ ಯಾವುದೇ ಕಾರಣಕ್ಕೂ ನಿಮ್ಮ ಸೌಂದರ್ಯ ಹಾಳಾಗುವುದಿಲ್ಲ, ಮತ್ತೆ ಸೌಂದರ್ಯ ಹೆಚ್ಚುತ್ತದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಮೊದಲ 6 ತಿಂಗಳು ತಾಯಿಯ ಹಾಲು ಮಾತ್ರ ನೀಡಿ. ಮೊದಲ ಹಕ್ಕು, ಮೊದಲ ಆಹಾರ ಮತ್ತು ಮೊದಲ ರಕ್ಷಣೆ. ಇದರೊಂದಿಗೆ ನಮ್ಮ ಕಿರು ನಾಟಕ ಮುಕ್ತಾಯವಾಗುತ್ತದೆ. ವಿಶ್ವ ಸ್ತನ್ಯಪಾನ ವಾರ 2026ರ ಸಂದೇಶವನ್ನು ನಿಮ್ಮೆಲ್ಲರಿಗೂ ತಲುಪಿಸುವ ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಮ್ಮ ನಾಟಕವನ್ನು ತಾಳ್ಮೆಯಿಂದ ವೀಕ್ಷಿಸಿ ಪ್ರೋತ್ಸಾಹಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮಗೆ ಪ್ರದರ್ಶನ ನೀಡಲು ಅವಕಾಶ ಕಲ್ಪಿಸಿದ ಆಸ್ಪತ್ರೆಯ ಆಡಳಿತ ಮಂಡಳಿ, ಗೌರವಾನ್ವಿತ ವೈದ್ಯರು, ನರ್ಸಿಂಗ್ ಅಧೀಕ್ಷಕರು, ಎಲ್ಲ ನರ್ಸಿಂಗ್ ಸಿಬ್ಬಂದಿ ಹಾಗೂ ಮುಖ್ಯವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಹಾಗೂ ಎಲ್ಲ ಶಿಕ್ಷಕರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಹೇಳುತ್ತಿದ್ದೇನೆ. Unless you are allergic to something, and X is keeping here alcohol, tobacco. Eat for 2 pregnancy. See, if you eat for 2, your baby will have less IQ. That is very compulsively proven. So, and breast size affects supply. No. It does not determine the quantity of milk, so it is the feeding that matters.